Hello students, how are you? Before I go to start with the words start my words, I would like to welcome all of you for second PUC. ಸಾಕಷ್ಟು ಗ್ಯಾಪ್ ಆಗಿದೆ. ಫಸ್ಟ್ ಪಿ ಯು ಸಿ ಮುಗಿಸಿ ನೀವೆಲ್ಲ ಈಗ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸೆಕೆಂಡ್ ಪಿ ಯು ಸಿಗೆ ಗ್ರ್ಯಾಂಡ್ ವೆಲ್ಕಮನ್ನು ಈ ವಿಡಿಯೋ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ. ಗೊತ್ತಿದೆ ವೈ ವಿ ಆರ್ ಮೇಕಿಂಗ್ ಆಲ್ ದೀಸ್ ಕೈಂಡ್ ಆಫ್ ಚೇಂಜಸ್ ಆ್ಯಂಡ್ why this kind of situation is arises and what is the reason that we are adopt ourselves for this type of classroom technology. ಯಾಕೆ ಇದೆಲ್ಲ ಚೇಂಜಸ್ ಆಯಿತು, ಯಾವ ಕಾರಣಕ್ಕಾಗಿ ನಾವು ಈ ರೀತಿ ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದೀವಿ ಅನ್ನೋದು ನಿಮಗೆಲ್ಲರೂ ಗೊತ್ತೇ ಇದೆ. ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟೆನ್ಸಸ್ ವಿ ಆರ್ ನೀಡ್ ಟು ಅಡ್ಜಸ್ಟ್ ಅವರ್ ಸೆಲ್ಫ್ ಫಾರ್ ದ ಸಿಚುವೇಶನ್. ಸಮಯಕ್ಕೆ ತಕ್ಕಂತೆ ನಾವು ಸಹ ಬದಲಾಗಬೇಕಾಗುತ್ತೆ, ನಮ್ಮನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಟು ಆಲ್ ಆಫ್ ಅಸ್ ದಟ್ ಹೌ ದ ಲೈಫ್ ಕ್ಯಾನ್ ಚೇಂಜಸ್ ಆರ್ ಟೇಕಿಂಗ್ ಎ ನ್ಯೂ ಮೋಡ್. ಜೀವನ ಯಾವ ರೀತಿ ಒಂದು ಹೊಸ ಹೊಸ ರೂಪವನ್ನು ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಈಗಿನ ಸಿಚುವೇಶನ್ ಅರೈಸ್ ಆಗಿದೆ. ಅಪಾರ್ಟ್ ಫ್ರಮ್ ದಟ್, ನೀವೀಗ ಸೆಕೆಂಡ್ ಪಿ ಯು ಸಿ ಬಂದಿದ್ದೀರಾ. ಆಲ್ ಆಫ್ ಯು ಎಂಟರಿಂಗ್ ಇನ್ ದ ಸೆಕೆಂಡ್ ಪಿ ಯು ಸಿ. ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಟೇಕಿಂಗ್ ದ ಅಡ್ಮಿಷನ್. Those who are not taking still, those who are not in the taking admission, please come to the college and take the admission for the second PUC. ಯಾರ್ಯಾರು ಅಡ್ಮಿಷನ್ ಆಗಿಲ್ಲ ಸೆಕೆಂಡ್ PUC ಗೆ ಅವರೆಲ್ಲರೂ ಬಂದು ಅಡ್ಮಿಷನ್ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಒನ್ಸ್ ಅಗೇನ್ ವೆಲ್ಕಮ್ ಆಲ್ ಆಫ್ ಯು ಫಾರ್ ಸೆಕೆಂಡ್ PUC. ಮತ್ತೊಮ್ಮೆ ನಿಮಗೆ ಸೆಕೆಂಡ್ PUC ಗೆ ವೆಲ್ಕಮನ್ನು ಮಾಡ್ತಾ ಇದ್ದೇನೆ. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ವಿತ್ ಯು some general aspect, some introduction, or this class maybe an introduction class. Already we are done the introduction class in the beginning itself. Now introduction class ಅನ್ನು ನಿಮಗೆ ಬಿಗಿನಿಂಗ್ ಅಲ್ಲಿ ಕೊಟ್ಟಿದ್ವಿ. ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು. What is the syllabus of the second PUC and what are all the contents the second PUC political science syllabus is including. These things we are already discussed, but ತುಂಬ ಗ್ಯಾಪ್ ಆಗಿರೋದ್ರಿಂದ, there is a long gap ಆಗಿರೋದ್ರಿಂದ once again I would like to refresh your mind that I am Ramesh, political science lecturer. I am going to teach political science for your second PUC classes. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸೆಕೆಂಡ್ PUC ಏನಿದೆ, this second PUC is considered one of the turning point in your life. Why I am going to say this? This is the turning point in your life because in the next future, in the next life after the second PUC, all depends upon this second PUC marks. ಅರ್ಥ ಆಗ್ತಾ ಇದೆ ಹೇಳ್ತಿರೋದು? ನಿಮ್ಮ ಜೀವನದ ಮುಂದಿನ ಎಲ್ಲ ಭವಿಷ್ಯ ನಿರ್ಧಾರ ಆಗೋದು ಸೆಕೆಂಡ್ PUCಯ ನೀವು ಏನು ಮಾರ್ಕ್ಸ್ ಅನ್ನು ತಗೊಳ್ತೀರಾ ಅದರ ಆಧಾರದ ಮೇಲೆ. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ ನಾನು. ಯಾಕೆ ಅಂತಂದರೆ, ಪ್ಲೀಸ್ ರಿಮೆಂಬರ್ ಯು ಆರ್ ಆಲ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ನೀವು ಈಗ ಸೆಕೆಂಡ್ PUC ಸ್ಟೂಡೆಂಟ್ಸ್. ದ ರೆಸ್ಪಾನ್ಸಿಬಿಲಿಟಿ ಈಸ್ ಮೋರ್ ಆನ್ ಯುವರ್ ಶೋಲ್ಡರ್ಸ್. You may need more serious than first PUC. ನೀವು ಸೆಕೆಂಡ್ PUC ಗಿಂತ ಹೆಚ್ಚು ಸೀರಿಯಸ್ ಆಗಬೇಕಾಗುತ್ತೆ, ಸೀರಿಯಸ್ ಆಗಿ ಓದಬೇಕಾಗುತ್ತೆ. ಜಾಸ್ತಿ ಜವಾಬ್ದಾರಿ ಇದೆ ಸೆಕೆಂಡ್ PUC. ಯಾಕೆ ಅಂತಂದರೆ, ಆಸ್ ಐ ನೋ ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಸೀರಿಯಸ್ ಅಬೌಟ್ ದ ಸ್ಟಡೀಸ್. ಅಷ್ಟೊಂದು ಸೀರಿಯಸ್ ಇರಲಿಲ್ಲ. ಯಾಕೆ ಈ ಮಾತು? ವೈ ಐ ವಾಂಟ್ ಟು ಸೇ ದಿಸ್ strong word? Because
because as I know, as I come to know that whenever I upload the videos or whatever the any information to your group, only few students are going to interact with me, are going to respond for my information or for any videos. Maximum number of most of the students are I don't know why they are doing like that, whether it is difficult to understand or whether they are showing negligence towards the information, but don't do that. ಅದನ್ನು ನೀವು ಮಾಡಬಾರದು. ಯಾಕೆ ಅಂತಂದರೆ ನೀವೆಲ್ಲ ಸೆಕೆಂಡ್ PUC ಇದ್ದೀರಾ, ನಿಮಗೆಲ್ಲ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಬೋರ್ಡ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತೀರಾ. ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಫೇಲ್ಡ್ ಇನ್ ದ ಫಸ್ಟ್ PUC. ಕೆಲವು ವಿದ್ಯಾರ್ಥಿಗಳು ಫಸ್ಟ್ PUC ಫೇಲ್ ಆದರು. ಬಟ್ ಎನಿಹೌ ಯು ಹ್ಯಾವ್ ಗಾಟ್ ಎ ಚಾನ್ಸ್ ಟು ಎಂಟರ್ ಇಂಟು ದ ಸೆಕೆಂಡ್ PUC. ಹಾಗಾಗಿ ವಿದ್ಯಾರ್ಥಿಗಳೇ, ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಬಿ ಸೀರಿಯಸ್, ಪ್ಲೀಸ್ listen our words, what we have said in the classroom, what we have said through this type of communication, you need to take it as a serious one. ಲೆಕ್ಚರರ್ಸ್ ಹೇಳಿದ್ದನ್ನ ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಅನ್ನು ನೀವು ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಲ್ ಆಫ್ ಯು ಸೆಕೆಂಡ್ PUC, ನಿಮ್ಮ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಆಟಿಟ್ಯೂಡ್ ಲೈಕ್ ಹೈಸ್ಕೂಲ್ ಆಟಿಟ್ಯೂಡ್ಸ್. ಇನ್ನೂ ನಮ್ಮದು ಹೈಸ್ಕೂಲ್ ಆಟಿಟ್ಯೂಡು ಬಿಟ್ಟಿಲ್ಲ. ಏನು ನಾವು ವೆನ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಅಸೈನ್ಮೆಂಟ್ಸ್ ಆರ್ ಹೋಮ್ವರ್ಕ್ ಟು ಯು ಶೋಸ್ ದ ನೆಗ್ಲಿಜೆನ್ಸಿ. ಅದನ್ನು ಮಾಡೋ ನಮಗೆ ಏನಿಲ್ಲ, ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಏನಪ್ಪ ಇದು ಫಸ್ಟ್ ಕ್ಲಾಸಲ್ಲೇ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನಿಸ್ತಾ ಇರೋದು ನಿಮಗೆ. ದಿಸ್ ಈಸ್ ನೆಸಸರಿ. ಯಾಕೆ ನೆಸಸರಿ ಅಂತಂದರೆ ಯು ಆರ್ ಆಲ್ ಗೋಯಿಂಗ್ ಟು appear board examination. We are not going to value your paper. ನಾನು ನಿಮಗೆ I am already sent so many lot of information to you. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಹೇಳೋದಕ್ಕೆ ಇಷ್ಟಪಡ್ತೇನೆ in this class, that if you have follow our words, if you have adopt what kind of information, what kind of directions we are give, there is a possibility to take 100 out of 100 in my subject. ನೀವು ನಾವು ಕೊಡ್ತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು, ನಾವು ಕೊಡ್ತಕ್ಕಂತಹ ಒಂದು ಡೈರೆಕ್ಷನ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ 100ಕ್ಕೆ 100 ಮಾರ್ಕ್ಸನ್ನು ತೆಗೆಯೋ ಸಾಧ್ಯತೆ ಇದೆ. ವೆದರ್ ಇಟ್ ಈಸ್ ಪಾಸಿಬಲ್? Yes, it is possible, because I sent one video of your own friend in the second PUC called Kavya, who scored 100 out of 100 in my political science subject. ನಿಮ್ಮ ಸ್ನೇಹಿತೆ ಕಾವ್ಯ ಈ ಕಳೆದ ಸೆಕೆಂಡ್ PUC ಎಕ್ಸಾಮಿನೇಷನ್ನಲ್ಲಿ 100ಕ್ಕೆ 100 ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾಳೆ. ಯಾವ ಸಬ್ಜೆಕ್ಟಲ್ಲಿ? ನಮ್ಮ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ. ಅಂದರೆ ಏನರ್ಥ ಮಾಡ್ಕೊಳ್ಬೇಕು ನೀವು? Yes, it is possible. How? You need to study hard, you need to prepare a timetable, you need to follow the guidelines, you need to follow the directions, and you need to adopt some kind of changes in your daily routine life. ನೀವು ನಿಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಬೇಕಾಗುತ್ತೆ. ನಾವು ಕೊಡ್ತಕ್ಕಂಥ ಡೈರೆಕ್ಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ನಾವು ಕೊಡ್ತಕ್ಕಂಥ ಹೋಮ್ವರ್ಕ್ಸನ್ನು ನೀವು ಮಾಡಬೇಕಾಗುತ್ತೆ. ಆಗ ಮಾತ್ರ ನಾನೇನು ಹೇಳಿದಿಲ್ಲ, ಕಾವ್ಯ 100 ತೆಗೆದಿದ್ದಾರೆ ಸೆಕೆಂಡ್ PUC ಅಂತಂದರೆ ಯಾಕೆ ಬೇರೆಯವ್ರು ಆಗಲ್ಲ? ಆಗುತ್ತೆ. ಸಿ, ನೋಬಡಿ, ನಥಿಂಗ್ ಈಸ್ ಆನ್ ಇಂಪಾಸಿಬಲ್, ನಥಿಂಗ್ ಈಸ್ ಆನ್ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಯಾರು ಹೇಳೋದಕ್ಕಾಗಲ್ಲ. ಯಾರು ಹೇಳ್ಬೋದು ಅದನ್ನು ಅಂತಂದರೆ ದೋಸ್ ಹೂ ಆರ್ ನಾಟ್ ರೆಡಿ ಟು ಪುಟ್ ಎನ್ ಎಫರ್ಟ್ಸ್, ದೋಸ್ ಹೂ ಆರ್ ನಾಟ್ ready to adopt changes, those who are showing laziness, ಅಂಥವ್ರು ಮಾತ್ರ ಫೇಲ್ಯೂರ್ ಆಗ್ಬೋದು. ಯಾರು ಹಾರ್ಡ್ ವರ್ಕ್ ಮಾಡ್ತೀರಾ, ಯಾರು ನಾವು ಹೇಳ್ತಕ್ಕಂಥ ಡೈರೆಕ್ಷನ್ಸನ್ನು ಫಾಲೋ ಮಾಡ್ತೀರಾ, ಖಂಡಿತವಾಗಿಯೂ ನಿಮಗೆ ಎಕ್ಸಾಮಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಬರೀ ಸಕ್ಸಸ್ ಅಲ್ಲ, ಒಳ್ಳೆಯ ಸಕ್ಸಸ್ ಸಿಗುತ್ತೆ. ಅರ್ಥ ಆಗ್ತಾ ಇದೆ? ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್,
ಬಿ ಸೀರಿಯಸ್. ದಿಸ್ ಇಸ್ ದ ಸೆಕೆಂಡ್ PUC. ಫಸ್ಟ್ PUC ಅಲ್ಲ ಇದು, ಇದು ಲೈಫ್ ಟರ್ನಿಂಗ್ ಪಾಯಿಂಟು. ನೀವು ಇಲ್ಲಿ ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ ಅಷ್ಟು ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ, ಅಚೀವ್ ಮಾಡ್ಬೋದು. ಅರ್ಥ ಆಗ್ತಾ ಇದೆ? ನಾಳೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತಾ ಇದ್ದೀರಾ ಅಂದರೆ ದ ಸ್ಕೋರ್ ವಿ ಹ್ಯಾವ್ ಸ್ಕೋರ್ಡ್ ಇನ್ ದ ಸೆಕೆಂಡ್ PUC ಈಸ್ ಕಮ್ಸ್ ಟು ಎ ಮ್ಯಾಟರ್. ಅದು ನಿಮಗೆ ಮ್ಯಾಟರ್ ಆಗುತ್ತೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಪರ್ಸೆಂಟೇಜ್ ನಿಮಗೆ ಮ್ಯಾಟರ್ ಆಗುತ್ತೆ. ಹಾಗಾಗಿ ಐ ರಿಕ್ವೆಸ್ಟ್ ಯು ಆಲ್ ಆಫ್ ಯು ಸ್ಟೂಡೆಂಟ್ಸ್ ದಟ್ ಬಿ ಸೀರಿಯಸ್. ಇಲ್ಲಿ ಜಾಣ ದಡ್ಡ ಅಂತ ಯಾರು ಇರಲ್ಲ, ನಿಮ್ಮನ್ನು ತಿದ್ದೋದಕ್ಕೆ ನಾವಿರೋದು. ವಿ ಆರ್ ರೆಡಿ ಟು ಗಿವ್ 100% ಟು ಯು. ವಾಟ್ ಯು ನೀಡ್ ಟು ಡೂ, ಜಸ್ಟ್ ಫಾಲೋ ಅವರ್ ಗೈಡೆನ್ಸ್. ನೀವು ಮಾಡಬೇಕಾಗಿದ್ದೇನು, ನಾವು ಹೇಳಿದ್ದನ್ನು ನೀವು ಕೇಳಬೇಕಾಗುತ್ತೆ. ಯಾರು ನಾವು ಹೇಳಿದ್ದನ್ನು ಕೇಳ್ತೀರಾ, ಯಾರು ನಾವು ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತೀವಿ ಆ ಡೈರೆಕ್ಷನ್ ಪ್ರಕಾರ ನೀವು ನಡೀತೀರಾ ಅಂಥವರು ಖಂಡಿತವಾಗಿಯೂ ಸೆಕೆಂಡ್ PUCಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯತೆ ಇದೆ. ಅಂಡರ್ಸ್ಟುಡ್? ಎಸ್. Along with that, this second PUC is one of the basement to your next future education. Why? After the second PUC, you may go to the BA or LLB or any other technical courses. Along with that, idu mere second PUC mere there are a lot of jobs offers are called for. For example, constable examinations, SDFD examinations, other banking examinations, all the other competitive examinations are need to qualify for the second PUC. When you have got success in these examinations, when you have scored more good marks in the second PUC. ಹಾಗಾಗಿ ಇಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು. ಹೇಗೆ ಸ್ಕೋರ್ ಮಾಡೋದು? ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ 7 ಗಂಟೆಗೆ ಎದ್ದು ಬುಕ್ಕನ್ನು ಪಡೆದುಕೊಂಡು ಓಡೋಡ್ ಬಂದು ಕೂತು ಮತ್ತೆ ಮನೆ ಬಂದ ತಕ್ಷಣ ಬುಕ್ಸ್ ಬಿಸಾಕಿ ಆಮೇಲೆ ಮತ್ತೆ ಅಗೈನ್ ಆ ರೂಟೀನ್ ಮಾಡಿದರೆ ನೀವು ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ? ನೋ. ಏನು ಮಾಡಬೇಕು? ಆಲ್ರೆಡಿ ಐ ಟೋಲ್ಡ್ ಯು ದಟ್ ಇನ್ ದ ಬಿಗಿನಿಂಗ್ ಕ್ಲಾಸಸ್ ಯು ನೀಡ್ ಟು ಪ್ರಿಪೇರ್ ಯುವರ್ ಓನ್ ಟೈಮ್ ಟೇಬಲ್. ನೀವು ಸೆಕೆಂಡ್ PUC ವಿದ್ಯಾರ್ಥಿಗಳು ನಿಮ್ಮದೇ ಆದಂತಹ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ? ಯು ನೀಡ್ ಟು ಪ್ರಿಪೇರ್ ಟೈಮ್ ಟೇಬಲ್. ಹೌ ಟು ಪ್ರಿಪೇರ್ ಟೈಮ್ ಟೇಬಲ್? Bifurcate the whole day, morning 5 to 7. Okay, in the class hours, you may in the class. If you are not in the class hour, bifurcate afternoon session, morning 5 to 10 or 5 to 7. Okay, after the breakfast, if you complete the breakfast in 10 o'clock, again 11 to 2, and after evening 3 to 5, in the night 8 to 10. So if you are going to bifurcate your whole day in a 4 schedule or 3 schedule, each hour one subject, 5 to morning 5 to 6 English, 6 to 7 Kannada, whatever the subject it may be, and after breakfast ನೀವೆಲ್ಲ ತಿಂಡಿ ತಿಂದ ನಂತರ ಏನು ಮಾಡೋದು? ಹೆಂಗೂ ನಾನು 2 ಗಂಟೆ ಓದ್ಬಿಟ್ಟೆ ಸಾಕಪ್ಪ, ದೊಡ್ಡ ಅಚೀವ್ಮೆಂಟ್ ಆಯ್ತಾ? ಇಲ್ಲ. ಯು ನೀಡ್ ಟು ಸ್ಟಡಿ ಡೈಲಿ 6 hours. ಅರ್ಥ ಆಗ್ತಾ ಇದೆ? ಎಷ್ಟು ಗಂಟೆ ಓದಬೇಕು ನೀವು? 6 ಗಂಟೆ ಕಡ್ಡಾಯವಾಗಿ ಓದಬೇಕು. ಅದಕ್ಕೆ ಓದೋದಕ್ಕೆ ಸುಮ್ಮನೆ ಹೆಂಗಂಗೆ ಕೂತ್ಕೊಂಡು TV ನೋಡ್ಕೊಂತ ಕೂತ್ಕೊಂಡು ಓದೋದು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಓದೋದು ಅಲ್ಲ. ನೀವು ಓದೋದು ಕೂತಿದ್ದೀರಾ ರೂಮಲ್ಲಿ ಅಂದರೆ TV ಇರಬಾರ್ದು ನಿಮ್ಮ ರೂಮಲ್ಲಿ. ಅರ್ಥ ಆಯ್ತಾ? ಬೇರೆ ಏನೋ ತಿಂಡಿಗಳು ನಿಮ್ಮ ಪಕ್ಕದಲ್ಲಿ ಇರಬಾರ್ದು. ಆ 1 ಗಂಟೆ ಏನಿದೆ ಅದು ಸಂಪೂರ್ಣವಾಗಿ ಫುಲ್ಲಿ ಡೆಡಿಕೇಟೆಡ್ ಇಂಗ್ಲೀಷ್. ಫಾರ್ ಎಕ್ಸಾಂಪಲ್, ಯು ಆರ್ ಗೋಯಿಂಗ್ ಟು ಸ್ಟಡಿ ಇಂಗ್ಲೀಷ್ ಮಾರ್ನಿಂಗ್ 5 to 6. ಯು ನೀಡ್ ಟು ಸ್ಟಡಿ ಓನ್ಲಿ ದ ಇಂಗ್ಲೀಷ್ ಸಬ್ಜೆಕ್ಟ್, ನಾಟ್ ವಾಚಿಂಗ್ TV, ನಾಟ್ ವಾಚಿಂಗ್ ಮೊಬೈಲ್. ಇಲ್ಲಿ ಮೊಬೈಲ್ ಈಗ ನೋಡ್ತಾ ಇದ್ದೀರಾ, ಇದು ಬೇರೆ ಪ್ರಶ್ನೆ. ಇದು ಓಕೆ, ಇದು ನೋಡ್ಬೇಕು ನೀವು ಎಷ್ಟು ಇದೆ. ನಾವು ಡೈಲಿ ಪೂರ್ತಿ the whole day you are not supposed to watch the YouTube or watch the mobile. Maybe 40 minutes or 30 minutes, it's enough. After that, you need to study the books. Books ಇದೆ ನಿಮ್ಮ ಹತ್ರ, books ಅನ್ನು ಓದಿ. What are all the directions
ಫಸ್ಟ್ನೇ ಚಾಪ್ಟರ್. ಅಲಾಂಗ್ ವಿತ್ ದಟ್ you need to follow the old question papers. Old question paper ಅನ್ನು ನೀವು ಫಾಲೋ ಮಾಡಬೇಕು. ಎಲ್ಲಿ ಸಿಗುತ್ತೆ old question paper? We are going to giving that old question papers. ನಾನು ಈಗಾಗಲೇ ನಿಮಗೆ ಒಂದಷ್ಟು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ಸ್ ನಿಮಗೆ ಕ್ವಶನ್ ಪೇಪರ್ ಅನ್ನು ಕೊಟ್ಟಿದ್ದೇನೆ. 1 marks, 2 marks, 5 marks and 10 marks. All what type of questions asked in the first chapter? Already given you. What type of questions are asked in the second chapter? Yes, I have already given you. That you need to follow, that you need to solve that. And you need to read again and again. First chapter 50 questions ಇದೆ ಅಂತಂದ್ರೆ again ನೀವು ಅದನ್ನ ಪದೇ ಪದೇ ಓದಬೇಕಾಗುತ್ತೆ. ಸೆಕೆಂಡ್ ಚಾಪ್ಟರ್ 10 ಕ್ವೆಶ್ಚನ್ ಬರೋ ಚಾನ್ಸಸ್ ಇದೆ. ಆಮೇಲೆ ನಾನು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಏನಿದೆಯಲ್ಲ ಅದು ಆನ್ಲೈನ್ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್. What I prepared the question paper, that is I prepared from the 5 or 6 years question paper referred. After referring the first 5 years or 6 year question paper, I prepared that one question paper from first chapter and second chapter. Later on I am going to give the other chapters question paper and answer all the information to you. Along with that, ನಾನು ಈ ಜನರಲ್ ಕ್ಲಾಸಲ್ಲಿ ಏನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಇಯರ್ PUCಯಲ್ಲಿ ಮಾಡುವಂತಹ ತಪ್ಪುಗಳನ್ನು ಯು ಮೇ ನಾಟ್ ರಿಪೀಟ್ ದೋಸ್ ಕೈಂಡ್ ಆಫ್ ಮಿಸ್ಟೇಕ್ಸ್. ಮಿಸ್ಟೇಕ್ ನಂಬರ್ 1, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೂಯಿಂಗ್ ದಟ್. ವಾಟ್ ಯು ಮೇ ಲೆಫ್ಟ್ ದ ಸಮ್ ಕ್ವಶನ್ಸ್. ಒಂದಷ್ಟು ಕ್ವಶನ್ಸ್ ಏನು ಮಾಡೋದು ಬಿಡ್ಬೋದಾ? ನೋ. ರಿಮೆಂಬರ್, ಯು ಮೇ ನಾಟ್ ಸಪೋಸ್ ಟು ಲೆಫ್ಟ್ even 1 marks questions also. ನೀವು ಒಂದು ಮಾರ್ಕ್ಸಿನ ಕ್ವಶನ್ ಅನ್ನು ಬಿಟ್ಟು ಬರೋ ಹಾಗಿಲ್ಲ. If you not understand, if you not follow the things, or it is you feel difficulty to understand the things or follow the things, ask us. Sir, this is the thing I didn't understand. Sir, this point you need to explain again. ಇದು ನನಗೆ ಇನ್ನೊಂದ್ಸತಿ ಹೇಳಿ ನನಗೆ, ಅಥವಾ ಈ ಪಾಯಿಂಟ್ ಅನ್ನು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಡೆಫಿನೆಟ್ಲಿ we are going to say again. We are going to explain same thing, not 1 time, not 2 time. You may ask it as 100 time. Understand? ನೀವು ಒಂದು ಸತಿ ಅಲ್ಲ 100 ಸತಿ ಕೇಳಿದ್ರು ನಾವು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತಯಾರಿದ್ದೀವಿ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಈ ಎಕ್ಸಾಂಪಲ್ ಅನ್ನು ಪದೇ ಪದೇ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೇನೆ. ಏನು ಅಂತಂದರೆ, ಯಾವ ದಾರಿಯಲ್ಲಿ ನಾವು ಪದೇ ಪದೇ ನಡ್ತಾ ಹೋಗ್ತಾ ಇರ್ತೀವಿ, ದಟ್ ರೋಡ್ ರಿಮೆಂಬರ್ ಇನ್ ಅವರ್ ಮೈಂಡ್. ಯಾವ ದಾರಿ ನಾವು ಪದೇ ಪದೇ ಹೋಗ್ತಾ ಇರ್ತೀವಿ ಆ ಒಂದು ದಾರಿ ಏನಾಗುತ್ತೆ ನಮಗೆ ರಿಮೆಂಬರ್ ಇರುತ್ತೆ, ಹೌದಲ್ಲ? ಈಗ ನೀವು ನಿಮ್ಮ ಮನೆ ಚಿತ್ರದುರ್ಗದಲ್ಲಿ ಎಲ್ಲಿ ಬಿಟ್ಟರು ನೀವು ನಿಮ್ಮ ಮನೆಗೆ ಯಾಕೆ ಬರ್ತೀರಾ? ಪಕ್ಕದ ಮನೆಯವ್ರಿಗೆ ಹೋಗ್ತೀರಾ? ಇಲ್ಲ. ಜಯಪ್ಪನ ಮನೆಗೆ ಹೋಗ್ತೀರಾ? ಇಲ್ಲ. ಅಥವಾ ಭರಮಪ್ಪನ ಮನೆಗೆ ಹೋಗ್ತೀರಾ? ಇಲ್ಲ. ನಿಮ್ಮ ಸ್ವಂತ ಮನೆಗೆ ಹೋಗ್ತೀರಾ? ಯಾಕೆ ಹೋಗ್ತೀರಾ? ದಟ್ ದ ರೋಡ್, ದ ಮ್ಯಾಪ್ ಈಸ್ ಇನ್ ಯುವರ್ ಮೈಂಡ್. ಇಲ್ಲಿಂದ ಈ ತಗೊಳ್ಬೇಕು, ಇಲ್ಲಿಂದ 4 ಕ್ರಾಸ್ ತಗೊಳ್ಬೇಕು, 5th ಕ್ರಾಸ್ 6th ಕ್ರಾಸ್ ಅಂತ ನಿಮಗೆ ಗೊತ್ತಿದೆ. ಯಾಕೆ ಅಂತಂದರೆ ಚಿಕ್ಕವರಿದ್ದಾಗಿಂದ ನೀವು ಏನು ಮಾಡಿದ್ದೀರಾ, ಯು ಮೇ ವಾಕ್ ಇನ್ ದಟ್ ಪರ್ಟಿಕ್ಯುಲರ್ ರೋಡ್, ಇನ್ ದಟ್ ಸೇಮ್ ರೋಡ್. ಹಾಗೆಯೇ ಸ್ಟಡಿ ಬಂದಾಗ ಸಹ, ಓದು ಅಂತ ಬಂದಾಗ ಸಹ ಏನಾಗಬೇಕು, ಯಾವುದೇ ಒಂದು ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಪದೇ ಪದೇ ಓದಿದೆ. ಫಸ್ಟ್ ಚಾಪ್ಟರ್ ಎಷ್ಟು ಸತಿ ಓದಿದ್ರಿ? ಹೌ ಮೆನಿ ಟೈಮ್ಸ್ ಯು ಆರ್ ಗೋಯಿಂಗ್ ಟು ರೀಡ್ ದ ಫಸ್ಟ್ ಚಾಪ್ಟರ್? 100 times. Very good. 10 times. No, I am not having to ready even 1 time. How can you get the good marks in the examination? Question yourself. ನೀವು ಒಂದು ಸತಿ ನೀವು ಓದಲಿಲ್ಲ, ಒಂದು ಕ್ವಶನ್ ಪೇಪರ್ ಅನ್ನು ಆನ್ಸರ್ ಮಾಡಲಿಲ್ಲ, ನಾವು ಹೇಳಿದ ಡೈರೆಕ್ಷನ್ಸ್ ಅನ್ನು ತಗೊಳ್ಳಲೇ ಇಲ್ಲ. How can you are going to get the good marks in the examination? Is it possible? No. That's why ನೀವೇನು ಮಾಡಬೇಕು, repeated reading is very 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 important. Make this point. ಪುನಃ ಓದತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಹಾಗೆ along with that, don't think that we are going to take it very easily. ನೀವು ಇದನ್ನು ಈಸಿಯಾಗಿ ತಗೊಳ್ಬೋದು ಅಂತ ನೀವು ಅಂದ್ಕೊಳ್ಬೇಡಿ. We are here for mold your future. We are here to give good marks
in your examination. ನಾವಿಲ್ಲಿ ಇರತಕ್ಕಂಥದ್ದು ನಿಮ್ಮ ಭವಿಷ್ಯ ಚೆನ್ನಾಗಿರಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅನ್ನೋದಕ್ಕೆ ಏನು ಎಫರ್ಟ್ಸ್ ಬೇಕು ಆ ಎಫರ್ಟ್ಸ್ ನಾವು ಮಾಡ್ತೇವೆ. ಅದಕ್ಕೆ ನೀವು ಏನು ಮಾಡಬೇಕು, ಯು ನೀಡ್ ಟು ಅಡಾಪ್ಟ್ ಯುವರ್ ಸೆಲ್ಫ್, ಯು ನೀಡ್ ಟು ರೆಸ್ಪಾಂಡ್ ಇನ್ ಅ ಪಾಸಿಟಿವ್ ಮ್ಯಾನರ್. ನಾವೇನಾದ್ರು ಮಾತು ಕೊಟ್ಟಿರುತ್ತೆ ಅದಕ್ಕೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯುವರ್ ಫ್ಯೂಚರ್. So in this manner, please prepare your own timetable. In the next video, after watching this video, you need to prepare the timetable and share it through the group. Understand? All of you need to prepare timetable, morning, afternoon, evening and night. 4 schedule. Morning 5 to 7 or 5 to 8, whatever the comfortable time you have, and breakfast. After breakfast, what is the comfortable time you have? Prepare. Evening 5 to 6, 4 to 6 or 4 to 7. After the lunch 8 to 10, 8 to 11 or 8 to 12, whatever the comfortable interested time you have. And so you need to prepare a timetable of 4 schedule. Morning 2 hours, afternoon 4 hours, evening 3 hours and night 2 hours. How many hours you need to study in a day? Morning 2 hours, afternoon 4 hours, 6 hours, and evening maybe 3 hours, 9 hours, and in the night session maybe 2 hours or 3 hours. 10 hours necessary. Is it possible? You may think, you may ask, you may question, you may have a question that whether ಇದು ಸಾಧ್ಯನಾ? ಏನು ಸರ್ ನೀವು 10 hours ನಾವು ಓದಬೇಕು ಅಂತಿದ್ದೀರಾ, ಎಂತ ಒಂದು ಜೋಕ್ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಬೋದು. ಆದರೆ ನೀವೆಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸ್ ಇದ್ದೀರಾ, you have all second PUC students. You need to prepare this kind of timetable for your second PUC. ನೀವು ಈ ಥರದ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಲೇಬೇಕು. I already told you that in the beginning class that prepare your own timetable for the second PUC. Now we are saying very seriously, must and should. You need to prepare the timetable. I am going to check it. ಇದನ್ನು ನೀವು ಪ್ರಿಪೇರ್ ಮಾಡಿ ಗ್ರೂಪಲ್ಲಿ ಎಲ್ಲರೂ ಶೇರ್ ಮಾಡಬೇಕು. ಅರ್ಥ ಆಗ್ತಾ ಇದೆ ಎಲ್ಲರೂ? ಅಂಡರ್ಸ್ಟ್ಯಾಂಡ್? ಏನು ಮಾಡಬೇಕು? ಟೈಮ್ ಟೇಬಲ್ ಪ್ರಿಪೇರ್ ಮಾಡಬೇಕು. ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು, ನೈಟ್ ಸೆಷನ್ 4 ಸೆಷನ್ನಲ್ಲಿ 4 ಶೆಡ್ಯೂಲಲ್ಲಿ ಟೈಮ್ ಟೇಬಲ್ ಪ್ರಿಪೇರ್ ಆಗಬೇಕು. ಒಂದು ಪಾಯಿಂಟ್ ನಂಬರ್ 1, ದಟ್ ಇಸ್ ಕ್ಲಿಯರ್. ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಭಾಳ ಜನ ರೆಸ್ಪಾಂಡ್ ಮಾಡಲ್ಲ. ಆಲ್ ಆಫ್ ಯು, ಐ ಥಿಂಕ್ ದಟ್ ಯು ಆರ್ ಆಲ್ ಹ್ಯಾವಿಂಗ್ ಎ ಬಿಗ್ ಸ್ಲೀಪ್. ಏನು ಕರೋನಾ ಬಂತು, ಎಲ್ಲ ಪ್ರಪಂಚ ಅಷ್ಟು ಮುಳುಗೋಗಿದೆ, ಹೊರಗಡೆ ಸಂಚರರು ಇಲ್ಲ, ಎಲ್ಲ ಹೋಯ್ತು, ಎಲ್ಲ ಅಮೇರಿಕಕ್ಕೂ ಅಥವಾ ಯಾವುದೋ ದೇಶಕ್ಕೆ ಹೊರದೇಶಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಕಾಲೇಜು ಇದೆಯೋ ಗೊತ್ತಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ವೆದರ್ ಮೇ ಬಿ ಕಾಲೇಜ್ ಇಸ್ ನಾಟ್ ಹಿಯರ್, ಕಾಲೇಜಿಗೆ ಕರೋನಾ ಬಂದ್ಬಿಡ್ತು ಅಂತ ನೀವು ಅಂದ್ಕೊಂಡಿರ್ಬೋದು. ನಥಿಂಗ್ ಈಸ್ ಹ್ಯಾಪನಿಂಗ್. ಯು ಆರ್ ಆಲ್ ಹಿಯರ್. ಸಿ, ಐ ಆಮ್ interacting with you. Nothing will happen and everything come to normal in a few days. ಎಲ್ಲವೂ ನಾರ್ಮಲಿಗೆ ಆಗುತ್ತೆ few daysಗೆ. ಹಾಗಾಗಿ ನೀವು ಬೇರೆ ಏನೋ ಆಗ್ತಾ ಇದೆ ಬೇರೆದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಾ ಇದೆ? ಅದಕ್ಕೆ ಕನ್ಸರ್ನ್ ಮಾಡೋದಕ್ಕೆ, ಅದಕ್ಕೆ ಚಿಂತೆ ಮಾಡೋದಕ್ಕೆ there are so many people are there. They are going to taking care of it. What you need to do is you need to focus on the study. You need to focus only on study. ನೀವು ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಫೋಕಸ್ ಮಾಡಬೇಕು. ಅರ್ಥ ಆಗ್ತಾ ಇದೆ? ಯು ನೀಡ್ ಟು ಕಮ್ ಟು ದ ಟ್ರ್ಯಾಕ್. ನೀವು ಟ್ರ್ಯಾಕಿಗೆ ಬರಬೇಕು. ನೀವು ಇದು ಕ್ಲಾಸ್ ಸ್ಟಾರ್ಟ್ ಆಯಿತು. ಅಂಡರ್ಸ್ಟ್ಯಾಂಡ್? ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಬಿ ಸೀರಿಯಸ್. ಫಸ್ಟ್ ಥಿಂಗ್, ಯು ನೀಡ್ ಟು ಪ್ರಿಪೇರ್ ಎ ಟೈಮ್ ಟೇಬಲ್ ಆ್ಯಂಡ್ ಯು ನೀಡ್ ಟು ಅಪ್ಲೋಡ್ ಎವ್ರಿ ಸ್ಟೂಡೆಂಟ್ ಟು ದ ಗ್ರೂಪ್ಗೆ ನೀವು ಹಾಕಬೇಕು. ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ. ಮಾರ್ನಿಂಗು ಬರ್ಕೊಳ್ಳಿ ಬೇಕಿದ್ರೆ ಮಾರ್ನಿಂಗ್ ಸೆಷನ್, ಆಫ್ಟರ್ನೂನ್ ಸೆಷನ್, ಈವ್ನಿಂಗ್ ಸೆಷನ್, ನೈಟ್. ಮಾರ್ನಿಂಗಿನ 2 ಗಂಟೆ ಓದ್ತೀನಿ ಅಂದರೆ ಓದಿ. ನಾನು ಟೈಮ್ ಟೇಬಲ್ಗೆ ತುಂಬ ಫೋಕಸ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಟೈಮ್ ಟೇಬಲ್ ಯು ಮೇ ನಾಟ್ ಸಕ್ಸೀಡ್. ಸುಮ್ಮನೆ ನಾನು ಏನೋ
ಪ್ರಿಪೇರ್ ಎ ಟೈಮ್ ಟೇಬಲ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ 1 hour ಫಾರ್ ಒನ್ ಸಬ್ಜೆಕ್ಟ್. 1 ಗಂಟೆ ಮಾತ್ರ ಇರಬೇಕು ಒಂದು ಸಬ್ಜೆಕ್ಟಿಗೆ. 3 ಗಂಟೆ ಕೂತು ನಾನು ಒಂದೇ ಸಬ್ಜೆಕ್ಟನ್ನು ಓದ್ತೀನಿ, ಡೋಂಟ್ ಡೂ ದ್ಯಾಟ್, ಇಟ್ ಇಸ್ ನಾಟ್ ಪಾಸಿಬಲ್, ಅದು ಸಾಧ್ಯವೂ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, 1 ಗಂಟೆಗೆ 1 hour ಒಂದು ಸಬ್ಜೆಕ್ಟ್. ಮಾರ್ನಿಂಗು 2 hours ಇದೆ, 2 hours ಇದೆ ಮಾಡಿ ಅದನ್ನ. ಆಫ್ಟರ್ನೂನ್ ಸೆಷನ್ 4 ಗಂಟೆ ಓದ್ತೀರಾ, 1 hour ಫಾರ್ ಒನ್ ಸಬ್ಜೆಕ್ಟ್. ಹಿಸ್ಟ್ರಿ ಆಯಿತು, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್, 4 ಸಬ್ಜೆಕ್ಟ್ ಯು ಆರ್ ಗೋಯಿಂಗ್ ಟು ಕವರ್. ವೆರಿ ಗುಡ್, ಕವರ್ ಇಟ್. ಆ್ಯಂಡ್ ಅಗೇನ್ ಇಂಗ್ಲೀಷ್ ಈವ್ನಿಂಗ್ ಸೆಷನಲ್ಲಿ 2 hours ನೀವು ಕಮ್ಯುನಿಕೇಷನ್ ಸ್ಕಿಲ್ ಕೊಡ್ತಾ ಇದ್ದೀರಾ, ಇಂಗ್ಲೀಷ್ ಗ್ರಾಮರಿಗೆ ಮಾಡ್ತಾ ಇದ್ದೀರಾ, ವೆರಿ ಗುಡ್ ಮಾಡಿ. ಆ್ಯಂಡ್ ನೈಟ್ ಸೆಷನ್ 2 hours ಕೊಡ್ತಾ ಇದ್ದೀರಾ, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ಎಲ್ಲ ಕೊಡ್ತಾ ಇದ್ದೀರಾ, ಫೈನ್, ಡೂ ಇಟ್. ಆರ್ ಯು ಮೇ ಹಿಯರ್ ಇನ್ ದ ಆಫ್ಟರ್ನೂನ್ ಸೆಷನ್ ಯು ಆರ್ ಗೋಯಿಂಗ್ ಟು ಮೇಕ್ ಎ ಟೈಮ್ ಟೇಬಲ್ ಫಾರ್ ಡೂಯಿಂಗ್ ಹೋಮ್ವರ್ಕ್ಸ್, ಅಸೈನ್ಮೆಂಟ್ಸ್ ಮಾಡ್ತಾ ಇದ್ದೀರಿ ನೀವು, ಫೈನ್ ಮಾಡಿ. ನೆಸೆಸರಿ ಈಸ್ ಯು ನೀಡ್ ಟು ಪ್ರಿಪೇರ್ ದ ಟೈಮ್ ಟೇಬಲ್. ಟೈಮ್ ಟೇಬಲ್ ಅನ್ನು ನೀವು ಮಾಡಲೇಬೇಕು. ಟೈಮ್ ಟೇಬಲ್ ಇಲ್ಲದ ಹಾಗೆ ವಿತೌಟ್ ಟೈಮ್ ಟೇಬಲ್ ಯು ಮೇ ನಾಟ್ ಸಕ್ಸೀಡ್. ಟೈಮ್ ಟೇಬಲ್ ಇಲ್ಲದಾಗ ನೀವು ಮಾಡೋದಕ್ಕೆ ಓದೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ, ಬಿಕಾಸ್ ಟೈಮ್ ಟೇಬಲ್ ಈಸ್ ಮೇಕ್ ಎನ್ ಡಿಸಿಪ್ಲಿನ್. ಒಂದು ಟೈಮ್ ಟೇಬಲ್ ಇದೆ ಅಂದಾಗ ಅದು ನಮ್ಮನ್ನು ಡಿಸಿಪ್ಲಿನ್ ಮಾಡುತ್ತೆ. 5 ಗಂಟೆಗೆ ಎದ್ದು ನಾವು 7 ಗಂಟೆವರೆಗೂ ಓದಬೇಕು ಅಂತಂದರೆ ಫ್ರಮ್ 5 to 7 you may prepare a timetable. You may get early in the bed from the bed. ಇಲ್ಲ ಸರ್ ನಾವು 5 ಗಂಟೆಗೆ ಎದ್ದೇಳೋಕ್ಕಾಗಲ್ಲ, ತುಂಬ ಚಳಿ ಇರುತ್ತೆ, ಹಾಗಾಗಿ ನಾವು ಸ್ವೆಟ್ರು ಮಫ್ಲರ್ ಹಾಕ್ಕೊಂಡು ಒಂದು 8-9 ಗಂಟೆಗೆ ಎದ್ದು ನಾವು ಓದೋದಕ್ಕೆ ಟ್ರೈ ಮಾಡ್ತೀವಿ ಸರ್ ಅಂತ ನೀವು ಅಂದ್ಕೊಳ್ತಿರ್ಬೋದು. ಹೌದಾ? ನೋ, ದಟ್ ಈಸ್ ನಾಟ್ ಎ ಸೈನ್ ಆಫ್ ಗುಡ್ ಸ್ಟೂಡೆಂಟ್. ಅದು ಒಳ್ಳೆಯ ಸ್ಟೂಡೆಂಟ್ನ ಲಕ್ಷಣ ಅಲ್ಲ. ನೀವು ಒಳ್ಳೆ ಜಾಬ್ ತಗೊಳ್ಳಿ, ನಾಳೆ ತುಂಬ ಒಳ್ಳೆ ಜಾಬಿಗೆ ಬಂದ್ರಿ ಅಂದಾಗ ನೀವು 10 ಗಂಟೆವರೆಗೂ ಮಲಗಿ ಅಥವಾ 12 ಗಂಟೆವರೆಗೂ ಮಲಗಿ, ನೋಬಡಿ ಕ್ಯಾನ್ ಕ್ವಶನ್. ನಾನು ಅದನ್ನು ಕ್ವಶನ್ ಮಾಡೋದಕ್ಕಾಗಲ್ಲ. ಈಗ ನಾವು ನಿಮ್ಮ ಭವಿಷ್ಯಕ್ಕಾಗಿ ಹೇಳ್ತಿರೋದ್ರಿಂದ ನೀವು ಆ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಳ್ಳಲೇಬೇಕಾಗುತ್ತೆ. ಅಲಾಂಗ್ ವಿತ್ ದಟ್ ಟೈಮ್ ಟೇಬಲ್ ಇಸ್ ಎ ಗೋಲ್. ಅರ್ಥ ಆಗ್ತಾ ಇದೆ? ಒಂದು ಗೋಲ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಏನು, ದಿನಕ್ಕೆ ನಾನು 6 ಗಂಟೆ ಓದಬೇಕು. When you set a goal yourself that you may try. ಈ ಕ್ರಿಕೆಟಲ್ಲಿ 500 ರನ್ ಹೊಡಿಬೇಕು ಅಂದಾಗ ಏನು ಮಾಡ್ತಾರೆ ಅವರು? ಸುಮ್ಮನೆ ಕುತ್ಕೊಂಡು ಫ್ಯಾಕ್ಟ್ರಿಯಲ್ಲಿ ಕುತ್ಕೊಂಡು ಪಾನಿಪುರಿ ತಿನ್ಕೊಳ್ತಾ ಕುತ್ಕೊಂಡ್ರೆ ಆಗುತ್ತಾ? ನೋ, ದೇ ಆರ್ ಟ್ರೈ ಫಾರ್ ಇಟ್, ದೇ ಆರ್ ಗೋ ಫಾರ್ ಇಟ್, ದೇ ಪುಟ್ ಅನ್ ಎಫರ್ಟ್. ಅವರು ಅದಕ್ಕೆ ಎಫರ್ಟ್ ಹಾಕ್ತಾರೆ. ಹಾಗೇನೆ ನೀವು ಎಕ್ಸಾಮಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಇದೆ? 600 ಮಾರ್ಕ್ಸ್ ಒಂದು ಗೋಲ್ ಇದೆ ನಿಮಗೆ ಎಕ್ಸಾಮಲ್ಲಿ. ಎಷ್ಟು ಮಾರ್ಕ್ಸು? 600 ಮಾರ್ಕ್ಸ್ ಒಂದು ಗೋಲ್ ಇದೆ ನಿಮಗೆ. ಆ ಗೋಲನ್ನು ರೀಚ್ ಆಗೋದಕ್ಕೆ ನೀವು ಹೇಗೆ ಮಾಡಬೇಕು, ಹೇಗೆ ನೀವು ಟ್ರೈ ಮಾಡಬೇಕು ಅಂತಂದರೆ ಲೈಕ್ ದಿಸ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಆ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಂದರೆ ಏನು? ಟೈಮ್ ಟೇಬಲ್ ಮಾಡಬೇಕು, ಆ ಟೈಮ್ ಟೇಬಲ್ ಪ್ರಕಾರ ಓದಬೇಕು, ಬೆಳಿಗ್ಗೆ ಅರ್ಲಿ ಎದ್ದೇಳಬೇಕು. ಅರ್ಲಿ ಅಂದರೆ ನಮ್ಮ ಕಡೆ 10 ಗಂಟೆ ಸರ್ ಅಂತ ನೀವು ಅನ್ಬೋದು. ಹೌದಾ? ನಮಗೆ ಅರ್ಲಿ ಅಂದರೆ ಬೇಗ ಅಂದರೆ ಎಷ್ಟು? 10 ಗಂಟೆ ಸರ್. ಯಾಕಂದರೆ ಕರೋನಾ ಬಂದಾಗ ನಾವು 12-1 ಗಂಟೆಗೆ ಎದ್ದು ನಮಗೆ ಏನಾಗಿದೆ, ರೂಢಿ ಆಗಿಬಿಟ್ಟಿದೆ. ನಾವು 10-12 ಗಂಟೆಗೆ ಎದ್ದು ನಡೆಯುತ್ತಾ? ನಾವು 5 ಗಂಟೆಗೆ ಎದ್ದೇಳಬೇಕು, 10-11 ಗಂಟೆಗೆ ಮಲಗಬೇಕು. ಅರ್ಥ ಆಗ್ತಾಯಿದೆ? ಈಗ ಆಲ್ ಆಫ್ ದ ಲೆಕ್ಚರರ್ಸ್ ವಿಲ್ ಬಿ ಗಿವಿಂಗ್ ಯೂಟ್ಯೂಬ್ ವಿಡಿಯೋಸ್ ಆ್ಯಂಡ್ ಹೋಮ್ವರ್ಕ್ ಟು ಯು. ಇನ್ನು ಸ್ಟಾರ್ಟ್ ಆಗುತ್ತೆ ನಿಮಗೆ. ಐ ಆಮ್ ಆಲ್ಸೋ ಗೋಯಿಂಗ್ ಟು ಗಿವ್ homework and assignment to you after the completion of each chapter along with the notes ಸಹ ನಾನು ನಿಮಗೆ, ಡೋಂಟ್ ವರಿ, ಕನ್ನಡ ಮೀಡಿಯಂ ನೋಟ್ಸ್, ಇಂಗ್ಲೀಷ್ ಮೀಡಿಯಂ ನೋಟ್ಸ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಇನ್ ದ ವಾಟ್ಸಪ್ಪಲ್ಲಿ ನಿಮಗೆ ನಾನು ಥ್ರೂ ದ PDF ಫಾರ್ಮ್ಯಾಟಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಅದನ್ನು ನೀವು ಓದ್ಬೋದು. ಅರ್ಥ ಆಗ್ತಾ ಇದೆ? ಹಾಗೆಯೇ ಟೈಮ್ ಟೇಬಲ್ ಆಯ್ತಲ್ಲ, ಟೈಮ್ ಟೇಬಲ್ ಆದಮೇಲೆ ನೀವು ನೆಕ್ಸ್ಟ್ ಏನಿದೆ, ಹೋಮ್ವರ್ಕ್ಸನ್ನು ಕೊಡ್ತಾ ಇದೆ. ಹೋಮ್ವರ್ಕ್ಸ್ ಬರುತ್ತೆ, ಕ್ವಶನ್ ಪೇಪರ್ ಬರುತ್ತೆ ವಾಟ್ಸಪ್ಪಲ್ಲಿ. ಏನು ಮಾಡೋದು? ವಾಟ್ಸಪ್ ಇಂಗ್ಲೀಷ್ ಏನೋ ಒಂದು ಬಂತು, ಪೊಲಿಟಿಕಲ್ ಸೈನ್ಸ್ ನೋಡೋದೇ ಬೇಡ. ಹಾಗೆ ಮಾಡ್ತೀರಾ? ಡೋಂಟ್ ಡೂ ದಟ್. ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಚೆಕ್ ಇಟ್. ಏನು ಕೊಟ್ಟಿದ್ದಾರೆ? 10 ಕ್ವಶನ್ ಇದೆ, 1 ಮಾರ್ಕ್ಸ್ದು 2 ಮಾರ್ಕ್ಸ್ದು. ಏನು ಮಾಡಬೇಕು? ಯು ನೀಡ್ ಟು ಆನ್ಸರ್ ದಟ್. You need to answer that. And whenever you are going to give a call to us, come to the college and submit the homework and assignment. You need to come to the college and submit it.
ಹರ್ಸ್. ನೀವು ನಾವು ಹೋಮ್ವರ್ಕ್ ಕೊಟ್ಟಮೇಲೆ ನಿಮಗೆ ಒಂದು ದಿನ ಕಾಲ್ ಬರುತ್ತೆ, ನಿಮ್ಮಂತ ಯಾವುದೇ ಅಸೈನ್ಮೆಂಟ್ ಎಲ್ಲ ಕೊಟ್ಟಿದೆ ಅಥವಾ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ, ಯೂನಿಟ್ ಟು ಸಬ್ಮಿಟ್ ಟು ಹರ್ಸ್, ದೆನ್ ಯೂನಿಟ್ ಟು ಕಮ್ ಟು ದ ಕಾಲೇಜ್. ನೀವು ಕಾಲೇಜಿಗೆ ಆಗ ಬರಬೇಕಾಗುತ್ತೆ. ಒಂದು ಪರ್ಟಿಕ್ಯುಲರ್ ಡೇನಲ್ಲಿ ನಮಗೆ ಆ ಅಸೈನ್ಮೆಂಟ್ನ ಹೋಮ್ವರ್ಕನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಲಾಂಗ್ ವಿತ್ ದಟ್, ಒಂದು ನಾವು ಡೈರೆಕ್ಟ್ ಇಂಟರಾಕ್ಷನ್ ಇಲ್ಲ ಅನ್ನೋದನ್ನ ಅದನ್ನು ಬಿಟ್ಟರೆ ಇನ್ನುಳಿದದ್ದೆಲ್ಲ ಆಸ್ ಯೂಶುವಲ್ ಇರುತ್ತೆ. ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇನ್ ದ ನೆಕ್ಸ್ಟ್ ಕ್ಲಾಸ್ itself I am going to give the syllabus, I am going to explain the syllabus, I am going to explain the content. Along with that I am going to start my classes as usual, like the usual classes. ನಿಮಗೆ ಮುಂದಿನ ತರಗತಿಗಳಲ್ಲಿ ಏನಾಗುತ್ತೆ, ಮುಂದಿನ ತರಗತಿಯಿಂದ ಸಿಲೆಬಸ್ ಏನಿದೆ ನಮ್ಮ ಪರ್ಟಿಕ್ಯುಲರ್ ಸೈನ್ಸ್ ಸೆಕೆಂಡ್ PU ಹಾಗೇನೆ ಏನೇನು ಕಂಟೆಂಟ್ ಇದೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೇವೆ. ಹಾಗೆ ಚಾಪ್ಟರ್ಸು ಆಸ್ ಯೂಶುವಲ್ ಕ್ಲಾಸಲ್ಲಿ ಹೇಗಿರುತ್ತೋ ಹಾಗೆ ಅದನ್ನು ನಿಮ್ಮ ಜೊತೆಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ, ಹೇಳ್ತಾ ಹೋಗ್ತೇವೆ. ಅಲಾಂಗ್ ವಿತ್ ದ ನೋಟ್ಸ್, ಅಲಾಂಗ್ ವಿತ್ ದ ಯೂಸ್ಫುಲ್ ಇನ್ಫಾರ್ಮೇಷನ್. ನೋಟ್ಸು ಸಹ ನಿಮಗೆ ಸಿಗುತ್ತೆ, ಡೋಂಟ್ ವರಿ ಅಬೌಟ್ ದಟ್. ಆ್ಯಂಡ್ ಅಲಾಂಗ್ ವಿತ್ ದಟ್ ದ questions from the annual examination question papers, 5 or 6 year question papers. I am going to prepare that each chapter 1 marks ಎಷ್ಟು ಬರುತ್ತೆ, 2 marks, 5 marks, 10 marks. This kind of questions also asked in your annual examinations. 1 marks questions, 2 marks questions, 5 marks questions and 10 marks questions. This is also I am going to give in the coming classes. ನಿಮಗೆ 5 ಮಾರ್ಕ್ಸ್ ಎಷ್ಟು ಕ್ವಶನ್ ಬರ್ಬೋದು ಎಲ್ಲಿ ಫಸ್ಟ್ ಚಾಪ್ಟರ್ಲಿ, 10 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರ್ಬೋದು, ಹಾಗೆ 2 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರ್ಬೋದು, 1 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಬರ್ಬೋದು. ಇದನ್ನೆಲ್ಲವನ್ನು ನಾವು ಕೊಡ್ತಾ ಹೋಗ್ತೀವಿ. ವಾಟ್ ಯು ನೀಡ್ ಟು ಡೂ ಈಸ್ ಯು ನೀಡ್ ಟು ಫಾಲೋ ಅವರ್ ಡೈರೆಕ್ಷನ್ಸ್ ಆ್ಯಂಡ್ ಯು ನೀಡ್ ಟು ಡೂ ದಟ್ ವರ್ಕ್. ಸುಮ್ಮನೆ ಕೊಟ್ಟಿದ್ದಾರೆ ಏನು ಮತ್ತೆ ಕರೆಯಲ್ಲ ಅಥವಾ ಕೊಟ್ಟಿದೆ ಅಂತಲ್ಲ. ಯು ನೀಡ್ ಟು ಡೂ ದಟ್ ವರ್ಕ್ ಆ್ಯಂಡ್ ಯು ನೀಡ್ ಟು ಸಬ್ಮಿಟ್ ಹರ್ಸ್. ಅರ್ಥ ಆಗ್ತಾ ಇದೆ? ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಬಿ ಸೀರಿಯಸ್ ಆ್ಯಂಡ್ ನೀವು ಇದಕ್ಕೆ ಏನು ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕಾಗುತ್ತೆ. ಏನನ್ನ ನಾವು ಕೊಡ್ತಕ್ಕಂಥ ಡೈರೆಕ್ಷನ್ಸನ್ನು. ಯಾಕೆ ಅಂತಂದರೆ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಸೇ ದಟ್ ಯು ಆರ್ ಆಲ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ದಿಸ್ ಈಸ್ ಎ ಲೈಫ್ ಟರ್ನಿಂಗ್ ಪಾಯಿಂಟ್. ಇದು ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿರುವು. ಇಲ್ಲಿ ನೀವು ನಿಮ್ಮ ಸ್ಟೇರಿಂಗ್ ಅಂದರೆ ನಿಮ್ಮ ಮನಸ್ಸು ಗಟ್ಟಿಯಾಗಿಸಿಕೊಂಡು ವೆನ್ ಯು ಆರ್ ಗೋಯಿಂಗ್ ಟು ಡ್ರೈವ್ ವೆರಿ ಕೇರ್ಫುಲಿ ಇನ್ ದ ಟರ್ನಿಂಗ್ಸ್. ನೀವು ಆಗುಂಬೆ ಘಾಟ್ ನೋಡಿದ್ದೀರಲ್ಲ, ಚಾರ್ಮುಡಿ ಘಾಟ್ ನೋಡಿದ್ದೀರಲ್ಲ, ಅಲ್ಲಿ ಡ್ರೈವ್ ಮಾಡಬೇಕಾದ್ರೆ ಓಹೋ ಅಂತ ಹೇಳಿ ಹಾಡು ಹೇಳ್ಕೊಂತ ಒಂದೇ ಕೈ ಡ್ರೈವ್ ಮಾಡೋಕ್ಕಾಗುತ್ತಾ? ಇಲ್ಲ. ಆ ಕರ್ವಲ್ಲಿ ಆ ಟರ್ನ್ಸಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಭಾಳ ಮೈಯೆಲ್ಲ ಕಣ್ಣಾಗುತ್ತೆ ಅಲ್ವಾ? ಹಾಗೆ ವಿ ನೀಡ್ ಟು ಡ್ರೈವ್ ವೆರಿ ಕೇರ್ಫುಲಿ. ಇಲ್ಲಾಂದರೆ ಎಲ್ಲೋಗುತ್ತೆ ಗಾಡಿ, ಒಂದು ಕಾರು ಆ ಒಂದು ಘಾಟ್ ಸೆಕ್ಷನ್ನಲ್ಲಿ ಅನ್ಇಮ್ಯಾಜಿನಬಲ್ ಅಲ್ವಾ? ಹಾಗಾಗಿ ಈ ನಿಮ್ಮ ಸೆಕೆಂಡ್ PUC ಟರ್ನಿಂಗ್ ಪಾಯಿಂಟ್ ಏನಿದೆ, ಯು ನೀಡ್ ಟು ಪಾಸ್ ಇಟ್ ವೆರಿ ಕೇರ್ಫುಲಿ. ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಅಲ್ಲಿಂದ ಪಾಸಾಗಿ ಹೋಗಬೇಕಾಗುತ್ತೆ. ನಿಮ್ಮ ಗಾಡಿಯನ್ನು ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿಕೊಂಡು ಆ ಒಂದು ಹರ್ಡಲ್ಸನ್ನು ನೀವು ಕ್ರಾಸ್ ಮಾಡ್ಕೊಂಡು ಹೋದಾಗ ಮಾತ್ರ ಯು ಮೇ ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್. In the last year examination, most of the students have get good marks in the annual examination. Lakshmi Devi has got 518, and district topper who is I think Nitin, he's got 572 from junior college. ನಿಮ್ಮ ಸ್ನೇಹಿತ ಜೂನಿಯರ್ ಕಾಲೇಜಿಂದ 572 ಮಾರ್ಕ್ಸ್ ತಗೊಂಡಿದ್ದಾರೆ ಅವರು. ನಿತಿನ್ ಅಂತ ಇದೆ ಅವರಿಗೆ ಮೇ ಬಿ. ನಮ್ಮ ಕಾಲೇಜಿಂದ 518 ಇದೆ. ಯಾಕೆ 518 ಬಂತು ಅಂದರೆ ಎಲ್ಲಿ ಅವರು ಮಿಸ್ಟೇಕ್ ಮಾಡಿದ್ರು, ವೇರ್ ದೇ ಆರ್ ಗೋಯಿಂಗ್ ಟು ಕಮಿಟ್ ಮಿಸ್ಟೇಕ್ ದಟ್ ದೇ ಆರ್ ಲೆಫ್ಟ್ ದ ಕ್ವಶನ್ಸ್. ನೀವು ಸುಮಾರು ಜನ ಮಾಡ್ತೀರಾ, ಇನ್ನು ಫ್ಯಾಷನ್ 10 ಮಾರ್ಕ್ಸ್ದು ಒಂದು ಬಿಡೋಣ ಕ್ವಶನ್, ಯಾಕೆ ಎಲ್ಲ ಅಟೆಂಡ್ ಮಾಡಬೇಕು ಅಲ್ವಾ? 5 ಮಾರ್ಕ್ಸ್ದು 6 ಕ್ವಶನ್ ಇದೆ, ಯಾಕೆ 8 ಕ್ವಶನ್ ಇರುತ್ತಲ್ವಾ 5 ಮಾರ್ಕ್ಸ್ದು? ಯಾಕೆ 8 ಅಟೆಂಡ್ ಮಾಡಬೇಕು ನಾವು? 2 ಬಿಡೋಣ ಅಂತ ನನಗಲ್ಲ, ಕ್ವಶನ್ ಬಿಟ್ಬಿಡೋಣ 2. 10 ಮಾರ್ಕ್ಸ್ದು 10 ಇರುತ್ತೆ, 1 ಮಾರ್ಕ್ಸ್ 10 ಕ್ವಶನ್ಸ್ ಇರುತ್ತೆ, ಯಾಕೆ 10 ಅಟೆಂಡ್ ಮಾಡಬೇಕು ನಾವು? 8 ಅಟೆಂಡ್ ಮಾಡೋಣ, ಇದು 7 ಅಟೆಂಡ್ ಮಾಡಿ, 5 ಅಟೆಂಡ್ ಮಾಡೋಣ, ಬಿಡೋದು
ಏನಾಯ್ತು ನಿಮ್ಮದು ಸ್ಕೋರು ಡೌನ್ ಆಯಿತು. ಈ ಮಿಸ್ಟೇಕ್ಸನ್ನು ನಿಮ್ಮ ಸೀನಿಯರ್ ಫ್ರೆಂಡ್ಸ್ ಮಾಡಿದ್ದಾರೆ. ಹಾಗಾಗಿ ನೀವು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಏನು ಮಾಡಬೇಕು ನಾವು ಅಂತಂದರೆ, ಯು ನಾಟ್ ಸಪೋಸ್ ಟು, ಆಗಲೇ ಹೇಳ್ತೇನೆ ನಾನು ಆಲ್ರೆಡಿ ಟೋಲ್ಡ್ ದಿಸ್ ಪಾಯಿಂಟ್, ಯು ಮೇ ನಾಟ್ ಸಪೋಸ್ ಟು ಲೀವ್ ಓನ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಆರ್ ಇವನ್ ನಾಟ್ 1 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ಸಿನ ಕ್ವಶನ್ ಅನ್ನು ಸಹ ನೀವೇನು ಮಾಡೋದಿಲ್ಲ, ಬಿಡೋ ಹಾಗಿಲ್ಲ. ಬಿಟ್ಟರೆ ಏನಾಗುತ್ತೆ, ಯುವರ್ ಪರ್ಸೆಂಟೇಜ್ ಕಮ್ಸ್ ಡೌನ್. ನಿಮ್ಮ ಕ್ವಶನ್ಸ್, ನಿಮ್ಮ ಏನು ಪರ್ಸೆಂಟೇಜ್ ಏನಾಗ್ತಾ ಇದೆ, ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. 1 ಮಾರ್ಕ್ಸಿನ ಕ್ವಶನ್, ಯು ಮೇ ನಾಟ್ ಸಪೋಸ್ ಟು ಲೀವ್ ಈವನ್ ನಾಟ್ ಎ ಸಿಂಗಲ್ ಮಾರ್ಕ್ಸ್ ಕ್ವಶನ್. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಒಂದೇ 1 ಮಾರ್ಕ್ಸಿನ ಕ್ವಶನ್ ಅನ್ನು ಬಿಡಬಾರ್ದು. ಸರ್ ಹಾಗಾದ್ರೆ 5 ಮಾರ್ಕ್ಸ್ ಬಿಡ್ಬೋದಾ, 10 ಮಾರ್ಕ್ಸ್ ಬಿಡ್ಬೋದಾ? ಇಲ್ಲ. ಈವನ್ ನಾಟ್ ಎ ಸಿಂಗಲ್ ಕ್ವಶನ್, ಇದು ಕರೆಕ್ಟ್ ವೇ ಅಂತ ಅನಿಸುತ್ತೆ ನನಗೆ ಹೇಳೋದು. ಯಾವುದೇ ಒಂದು ಕ್ವಶನ್ ಅನ್ನು ನೀವು ಬಿಡೋ ಹಾಗಿಲ್ಲ. ಯು ನೀಡ್ ಟು ಅಟೆಂಡ್. Remember, you need to attend all the questions. You need to attend all the questions. ನೀವು ಎಲ್ಲ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಲೇಬೇಕು. Then only you have succeed good marks. Like Kavya, why she got 100 out of 100. I'm already shared that video, that how the model, the answer paper of Kavya. ನಿಮಗೆ ನಾನು ಕಾವ್ಯದ ಕ್ವಶನ್ ಪೇಪರ್ ಹಾಕಿದ್ದೇನೆ. ಹೆಚ್ಚಿನ ನೋಡಿದ್ರೆ ಏನೋ ಗೊತ್ತಿಲ್ಲ, ಯಾರಾದರೂ ರಿಪ್ಲೈನೂ ಮಾಡಲಿಲ್ಲ, ಅಥವಾ ಅದನ್ನು ಏನೋ ನೋಡಿದಿರಲ್ಲ, ಅದರ ಪ್ರಕಾರ ನೋಡಲಿಲ್ಲ ಅನ್ಸುತ್ತೆ. ನಿಮ್ಮದೇ ಸ್ನೇಹಿತರ ಲಾಸ್ಟ್ ಇಯರ್ದು ಕ್ವಶನ್ ಆನ್ಸರ್ ಪೇಪರ್ ನಿಮಗೆ ಶೇರ್ ಮಾಡಿದ್ದೀನಿ ನಾನು. ಅರ್ಥ ಆಗ್ತಾ ಇದೆ? ಅದನ್ನು ನೀವು ನೋಡಬೇಕು. ಹೌ, ವಾಟ್ ಈಸ್ ದ ಮೆಥಡ್ ಶಿ ಯೂಸ್, ಹೌ ಶಿ ಗಾಟ್ 100 out of 100 in political science. It is possible to score 100 out of 100 in maths. Maths ಅಲ್ಲಿ ನಾನು 100 out of 100 ಮಾಡಬಹುದು, ಬಟ್ in political science it is very difficult. It is very difficult. ಎಲ್ಲಾದರೂ ಮಾರ್ಕ್ ತೆಗೆದು ಚರ್ಚಿಸಿರುತ್ತೆ. ಆದರೆ ಕಾವ್ಯ 100ಕ್ಕೆ 100 ತೆಗೆದಿದ್ದಾಳೆ ಅಂದರೆ ಇಟ್ ಈಸ್ ರಿಯಲಿ ಎ ಅಪ್ರಿಷಿಯಬಲ್ ಒನ್. ಯಾಕೆ ಮಾಡಿದ್ರು 100ಕ್ಕೆ 100 ತೆಗೆದ್ರು ಅಂತಂದರೆ, ಶಿ ಫಾಲೋ ಅವರ್ ಡೈರೆಕ್ಷನ್. ಹೇಗೆ ಬರೀಬೇಕು ಅನ್ನೋದಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ, ಅದನ್ನೇ ಅವಳು ಪ್ರಾಕ್ಟೀಸ್ ಮಾಡಿದ್ಲು. Then she adopt that method in the annual examination also. So dear students, here once again I would like to remind you that you are all in the second PUC. Be serious, prepare the timetable and upload, share it in the in the group. I'm going to check everyone, and you need to submit that timetable to me. I'm going to tell the date and week. Then you need to come to the college and submit me along with the timetable and other homeworks. Along with that, I'm already giving some homework to you. That homework also you need to submit me. ನಾನು ಈಗಾಗಲೇ ಒಂದಷ್ಟು ನಿಮಗೆ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೆ, ಒಂದಷ್ಟು ಕ್ವಶನ್ಸ್ ಅನ್ನು ಕೊಟ್ಟಿದ್ದೆ, ಅದನ್ನು ನೀವು ನನಗೆ ಕೊಡಬೇಕಾಗುತ್ತೆ ಈಗ ಕಮಿಂಗ್ ಡೇಸ್. So here I will come to the conclude today's class. That I'm already in the beginning itself I told you that this is the introductory class. I'm going to talk with you in the some introductory information. In the next class itself, I'm going to give the syllabus to you. I'm going to discuss with you what is the syllabus of political science and remaining things. Thank you very much.